ನಮಸ್ಕಾರಪ್ಪ ಎಲ್ಲಾ ಗುಮ್ಮಟ ನಗರದ ಗೆಳೆಯರಿಗೆ. ನಾ ಅನಿಲ್ ಚಾ ಕಡೆ ಚಾ ಕುಡಿಬೇಕಂತೇಳಿ ಬಂದಿದ್ದೆ ರೀ. ಸುಮ್ಮ ಅವಾಗ ನನ್ನ ಕಣ್ಣಿಗೆ ಒಂದು ದಾವಾ ಕಂಡತ್ರಿ. ಅದ್ರೊಳಗ ಮಂದಿ ನೋಡಿ ಹುಚ್ಚಾಗಿನ್ರಿ. ನಾ ಇಟ್ಟು ಮಂದಿ ಎದಕ್ ಬಂದಾರಪ್ಪ ಅಂತೇಳಿ ಒಂದು ಪ್ಯೂರ್ ವೆಜ್ ದಾಬಾ ಒಳಗ ಇಟ್ಟು ಮಂದಿ ಬಂದಾರಂದ್ರ ನಾನೇ ಶಾಕ್ ಆಗಿದ್ದೆ ರೀ. ಮತ್ತ ಜನ ಟೇಸ್ಟ್ ನೋಡಿ ಬಂದಿರ್ಬೇಕಲ್ರಿ. ಅದಕ್ಕ ಮತ್ತ ಆ ದಾಬಾ ಯಾವ್ದಂತೇಳಿ ತೋರಿಸ್ತೀನಿ, ನೋಡ್ಕೊಂಬರ್ರಿ. ಈ ದಾಬಾ ಎಲ್ಲಿ ಬರ್ತೈತಪ್ಪ ಅಂದ್ರ ಅನಿಲ್ ಚಾ ದಾಟಿ ಸೊಲಾಪುರ್ ಹೋಗೋ ರೋಡಿಗೆ ಅರ್ಕೇರಿ ತಾಂಡ ಬರ್ತೈತಿ ಗೊತ್ತ್ರಿ. ಅರ್ಕೇರಿ ತಾಂಡಕ್ಕಿಂತ ಒಂದ್ ಸ್ವಲ್ಪ ಮೊದಲೇ ಈ ದಾಬಾ ಬರ್ತೈತಿ. ಒಂದು ಮಣುಕ್ ಫ್ಯಾಕ್ಟ್ರಿ ಐತ್ಲಾ, ಮಣುಕ್ ಫ್ಯಾಕ್ಟ್ರಿ ಬಾಜುನೇ ಈ ದಾಬಾ ಐತಿ. ಕಿಮು ದಾಲ್ ದಾಬಾ ಅಂತೇಳಿ. ಇಲ್ಲಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಐತಿ. ನಾನು ತಿಂದೀನಿ. ಮತ್ತ ಇಲ್ಲಿ ಜನ ನೋಡ್ರಿ ಎಷ್ಟ್ ಜನ ಅದಾರ. ಈ ಜನರ ಕಡೆನೆ ನಾನ್ ನಿಮಗೆ ಹೇಳಿಸ್ತೀನಿ ರಿವ್ಯೂ ಹೆಂಗಿತ್ರಿ ಅವ್ರ ಕಡೆ ಊಟ ಅಂತ ಹೇಳಿ ಕೇಳ್ಕೊಂಬರ್ರಿ. ಅಂಕಲ್, ಇಲ್ಲಿ ದಾಬಾ ಒಳಗ ಊಟ ಮಾಡಿದ್ರಿ ಫ್ಯಾಮಿಲಿ ಎಲ್ಲ ಸೇರಿ. ಊಟ ಹೆಂಗ ಅನಸ್ತ್ರಿ ನಿಮಗ? ಇಲ್ಲಿ ನಾವು ಬರಾಕತ್ತಿ ಸರ್ವ ಸಾಧಾರಣ ಒಂದು ವರ್ಷ ಆಯ್ತು, 7-8 ತಿಂಗಳಾಯ್ತು. ನಮ್ ಹುಡುಗ ನಾವು ಮೊದಲು ಬಂದೇವಿ. ಇಲ್ಲಿ ಬೇಡ ಅಲ್ಲಿ ಮುಂದ್ ಹೋಗೋಣ ಅಂತ ಅಂದ್ಕೊಂಡು ಅವ ಇಲ್ಲೇ ತರಿಬದ. ಅವತ್ತೇನ್ ನಮಗ್ ಟೇಸ್ಟ್ ಇಲ್ಲಿ ಚಲೋ ಅನ್ಸದ ಅವತ್ ಹಿಡ್ಕೊಂಡ್ ನಾವ್ ಇಲ್ಲಿ ಎಲ್ಲಾ ಸಿಡ್ಜಿ ಮಂದಿಯವ್ರಿಗೆ ನಮ್ ಗೆಳೆಯರನ್ನು ವಾರದಾಗ 1 ದಿವಸ 2 ದಿವಸ ಇಲ್ಲಿ ಬಂದೇ ಬರ್ತೀವಿ ಯಾವಾಗ್ಲೂ ಊಟಕ್ಕೆ. ಈಗ ಇಲ್ಲಿ ಎಲ್ಲಾರು ಬಂದ್ಬಿಡಕ್ ಸೇಡ್ಜಿ ಅವ್ರ ಮಂದಿ ಹೆಚ್ಚಾಗ್ಯಾರ. ಅದಕ್ಕೆ ಇದು ಕೇಮು ದಾಲ್ ದಾಬಾ ಹೋಗಿ ಸೇಡ್ಜಿ ಅವ್ರ ದಾಬಾ ಅಂತ ಇಡ್ಬೇಕು. ಬರೀ ಸೇಡ್ಜಿ ಮಂದಿನ ಹೆಚ್ಚಾಗ್ಯಾರ. ಇವ್ರು ನನ್ ಜೋಡಿ ಬಂದ್ ಫ್ರೆಂಡ್ಸ್ ಎಲ್ಲ ಸೇಡ್ಜಿ ಅವ್ರ ಇದಾರ. ಎಲ್ಲಾರು ಎಲ್ಲಿ ದೂರಿಂದ ಚಂಡೀಗಢದಿಂದ ಬಂದಾರ ಅವ್ರು. ಎಲ್ಲಾರು ಅಲ್ಲಿಂದ ಕರ್ಕೊಂಡ್ ಬಂದಿನ ಅವ್ರಿಗೆ. ಇವ್ರೆಲ್ಲಾರು ಚಂಡೀಗಢದಿಂದ ಕರ್ಕೊಂಡ್ ಬಂದಿನಿ. ನಿಮ್ ದಾಬಾದ ಊಟ ಅಗದಿ ಬಹಳ ಬೆಸ್ಟ್. ಕೇಮು ದಾಲ್ ದಾಬಾ ಒಳ್ಳೆ ರೀತಿ ನಡೀಲತ್ತೇಳಿ ನಾನು ಹಾರೈಸ್ತೀನಿ. ತುಂಬಾ ಧನ್ಯವಾದಗಳು. ಹೆಂಗಿತ್ರಿಪ್ಪ ಟೇಸ್ಟ್? ಟೇಸ್ಟ್ ಹೆಂಗೈತ್ರಿ ಸರ್? ಸೂಪರ್. खाना कैसा है मालक? केमू ढाबे का जो फूड है वो टोटली बीजापुर में 1 नंबर है और रिजनेबल रेट है, सस्ता है और लोगों के लिए यहाँ पे हमेशा भाई जब देखता हूँ हमेशा क्राउड रहता है इधर। और इसके पास खाने की क्वांटिटी भी बेहतर है और प्लस खाना भी एकदम लज्जतदार है। एकदम मतलब आप यहाँ पर जब खाएंगे तो आपको लगेगा कि आप घर में बैठकर खा रहे हो। तो खाने में इतना मतलब टेस्टी है कि ऑनलाइन मैं आपको क्या बताऊँ, खाना इसका 1 नंबर है और उसका एक मतलब कस्टमर से उसका बिहेवियर भी 1 नंबर है। तो मैं सभी से रिक्वेस्ट करता हूँ कि आइए केमू ढाबे पर एक बार विजिट कीजिए और ऑलमोस्ट आकर यहाँ पर खाना खाइए। और मैं जहाँ तक जानता हूँ बाहर से प्लस और सोलापुर से भी लोग यहाँ पर आते हैं। तो अब हम तो लोकल है बीजापुर वाले, हमारा तो आना बनता ही बनता है। बस मेरी रिक्वेस्ट है कि आप सभी यहाँ पर आइए। ನೋಡಿದ್ರಿ ಅಲ್ರಿ, ನಾನು ಟೇಸ್ಟ್ ಮಾಡೀನಿ. ಈ ದಾಬಾದಾಗ ಊಟ ಮಸ್ತ್ ಐತಿ. ಮತ್ತ ಫುಲ್ ತುಪ್ಪ ಹಾಕಿ ಕೊಡ್ತಾರ ಮ್ಯಾಗ, ಮಸ್ತ್ ಇರ್ತೈತಿ. ಮತ್ತ ಈ ದಾಬಾದ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾ ನಾನು ಸ್ಕ್ರೀನ್ ಮ್ಯಾಗ ಹಾಕಿರ್ತೀನಿ. ಒಂದ್ಸರಿ ಬರ್ರಿ, ಬಂದ್ ವಿಸಿಟ್ ಕೊಡ್ರಿ. ಟೇಸ್ಟ್ ಹೆಂಗೈತಿ ಅಂತ ಹೇಳ್ರಿ. ಬರ್ಲಿರಿ, ಬಾಯ್.